ನಮಸ್ಕಾರ ಸ್ನೇಹಿತರೆ, ನೀವು ಸರ್ಕಾರಿ ಉದ್ಯೋಗಕ್ಕಾಗಿ ಕಾಯ್ತಾ ಇದ್ದೀರಾ? ಅದರಲ್ಲೂ 10ನೇ ತರಗತಿ ಪಾಸ್ ಇದ್ದರೆ ದೇಶ ಸೇವೆ ಮಾಡುವ ಹೆಮ್ಮೆಯ ಕೆಲಸ ಬೇಕು ಅಂದರೆ ಈ ವಿಡಿಯೋ ನಿಮಗಾಗಿಯೇ. ಭಾರತದ ಫೈರ್ ಆ್ಯಂಡ್ ಎಮರ್ಜೆನ್ಸಿ ಸರ್ವಿಸಸ್ ಅಗ್ನಿಶಾಮಕ ದಳ ವಿಭಾಗದಲ್ಲಿ 2026 ಸಾಲಿಗೆ ಒಟ್ಟು 1828 ಹುದ್ದೆಗಳ ನೇಮಕಾತಿ ಪ್ರಕಟವಾಗಿದೆ. ಈ ಉದ್ಯೋಗ ಕೇವಲ ಕೆಲಸ ಅಲ್ಲ, ಜನರ ಜೀವ ರಕ್ಷಣೆ, ಅಪಘಾತ, ಬೆಂಕಿ ಅವಘಡ ಸಮಯದಲ್ಲಿ ಸೇವೆ, ಗೌರವಯುತ ಸರ್ಕಾರಿ ಹುದ್ದೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾರು ಅರ್ಜಿ ಹಾಕಬಹುದು, ವಿದ್ಯಾರ್ಹತೆ ಏನು, ವಯಸ್ಸಿನ ಮಿತಿ, ದೈಹಿಕ ಪರೀಕ್ಷೆ ಹೇಗಿರುತ್ತೆ, ವೇತನ ಎಷ್ಟು ಮತ್ತು ಅರ್ಜಿ ಹೇಗೆ ಹಾಕಬೇಕು ಎಲ್ಲ ವಿಷಯಗಳನ್ನು ಸರಳವಾಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತಿದ್ದೀನಿ. ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ನೋಡಿರಿ. ನಿಮಗೆ ಉಪಯೋಗವಾದರೆ ಲೈಕ್ ಮಾಡಿ. ಇಂಥ ಸರ್ಕಾರಿ ಉದ್ಯೋಗ ಮಾಹಿತಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಒಟ್ಟು ಹುದ್ದೆಗಳು 1828. ಈ ನೇಮಕಾತಿಯಲ್ಲಿ ಲಭ್ಯವಿರುವ ಹುದ್ದೆಗಳು: ಮೊದಲನೆಯದು ಫೈರ್ಮ್ಯಾನ್ ಅಂದರೆ ಫೈರ್ ಫೈಟರ್. ಈ ಹುದ್ದೆಯಲ್ಲಿ ಬೆಂಕಿ ಅವಘಡ, ಅಪಘಾತ ಮತ್ತು ತುರ್ತು ಸಂದರ್ಭಗಳಲ್ಲಿ ಜನರ ಜೀವ ರಕ್ಷಣೆ ಮಾಡುವ ಕೆಲಸ ಇರುತ್ತದೆ. ಎರಡನೆಯದು ಫೈರ್ ಇಂಜಿನ್ ಡ್ರೈವರ್. ಈ ಹುದ್ದೆಯಲ್ಲಿ ಫೈರ್ ಮತ್ತು ಎಮರ್ಜೆನ್ಸಿ ಸರ್ವಿಸಸ್ ವಾಹನಗಳ ಸುರಕ್ಷಿತವಾಗಿ ಚಾಲನೆ ಮಾಡುವ ಜವಾಬ್ದಾರಿ. ವಿದ್ಯಾರ್ಹತೆ ಬಗ್ಗೆ ಹೇಳೋದಾದರೆ ಫೈರ್ ಮ್ಯಾನ್ ಹುದ್ದೆಗೆ ಕನಿಷ್ಠ 10ನೇ ತರಗತಿ ಪಾಸ್ ಇದ್ದರೆ ಸಾಕು ಮತ್ತು ಫೈರ್ ಇಂಜಿನ್ ಡ್ರೈವರ್ ಹುದ್ದೆಗೆ ಹೆವಿ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಕಡ್ಡಾಯವಾಗಿರಬೇಕು. ಅರ್ಜಿ ಹಾಕುವ ಮುಂಚೆ ನಿಮ್ಮ ಶಿಕ್ಷಣ ಪ್ರಮಾಣ ಪತ್ರ ಮತ್ತು ಡ್ರೈವಿಂಗ್ ಲೈಸೆನ್ಸ್ ರೆಡಿ ಇಟ್ಟುಕೊಳ್ಳಿ. ವಯಸ್ಸಿನ ವಯೋಮಿತಿ ಬಗ್ಗೆ ಹೇಳೋದಾದರೆ ಅಭ್ಯರ್ಥಿ ಕನಿಷ್ಠ 18 ವರ್ಷ ಮತ್ತು ಗರಿಷ್ಠ ವಯಸ್ಸು 28 ವರ್ಷ ಇರಬೇಕು. SC ST OBC ಅಭ್ಯರ್ಥಿಗಳಿಗೆ ಸರ್ಕಾರದ ನಿಯಮದಂತೆ ವಯಸ್ಸಿನ ಸಡಿಲಿಕೆ ಕೂಡ ಲಭ್ಯವಿದೆ. ಈ ನೇಮಕಾತಿಯಲ್ಲಿ ದೈಹಿಕ ಅರ್ಹತೆ ತುಂಬಾ ಮುಖ್ಯ. ಪುರುಷ ಅಭ್ಯರ್ಥಿಗಳಿಗೆ ಎತ್ತರ 165 ಸೆಂಟಿಮೀಟರ್, ಎದೆ ಅಳತೆ 81 ಸೆಂಟಿಮೀಟರ್ ಮತ್ತು 5 ಸೆಂಟಿಮೀಟರ್ ವಿಸ್ತರಣೆ ಕಡ್ಡಾಯ. ಮಹಿಳಾ ಅಭ್ಯರ್ಥಿಗಳಿಗೆ ಕನಿಷ್ಠ 157 ಸೆಂಟಿಮೀಟರ್ ಇರಬೇಕು. ಫಿಸಿಕಲ್ ಟೆಸ್ಟ್ನಲ್ಲಿ ಓಟ, ಲಾಂಗ್ ಜಂಪ್, ಹೈ ಜಂಪ್ ಮತ್ತು ರೋಪ್ ಕ್ಲೈಂಬಿಂಗ್ ಇತರೆ ಪರೀಕ್ಷೆಗಳು. ಈ ನೇಮಕಾತಿಯಲ್ಲಿ ಆಯ್ಕೆ ಪ್ರಕ್ರಿಯೆ ಹೀಗಿರುತ್ತದೆ: ಮೊದಲು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂದರೆ ದೈಹಿಕ ಕಾರ್ಯಕ್ಷಮತೆ ಪರೀಕ್ಷೆ, ನಂತರ ರಿಟರ್ನ್ ಎಕ್ಸಾಮ್, ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂಡ್ ಕೊನೆಗೆ ಮೆಡಿಕಲ್ ಟೆಸ್ಟ್ ಮೂಲಕ ಅಂತಿಮ ಆಯ್ಕೆ ನಡೆಯುತ್ತದೆ. ಸ್ಯಾಲರಿ ಬಗ್ಗೆ ಹೇಳೋದಾದರೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ತಿಂಗಳಿಗೆ ಸುಮಾರು 21,000ದಿಂದ 42,000ವರೆಗೆ ವೇತನ ನೀಡಲಾಗುತ್ತದೆ. ಇದರ ಜೊತೆಗೆ DA, HRA ಇತರ ಸರ್ಕಾರಿ ಭತ್ಯೆಗಳು ಸರ್ಕಾರದ ನಿಯಮದಂತೆ ಸಿಗುತ್ತವೆ. ಇನ್ನು ಕೆಲವೇ ದಿನಗಳಲ್ಲಿ ಅಧಿಸೂಚನೆ ಪ್ರಕಟವಾಗುವ ಸಾಧ್ಯತೆ ಇದೆ. ಇನ್ನೂ ದಿನಾಂಕ ಪ್ರಕಟವಾಗಿಲ್ಲ. ಮೇ ಬಿ ಮಾರ್ಚ್ ತಿಂಗಳಲ್ಲಿ ಬರಬಹುದು ಅಂತ ಎಕ್ಸ್ಪೆಕ್ಟೆಡ್ ಇದೆ. ಈ ನೇಮಕಾತಿಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಹಾಕಲು ಫೈರ್ ಎಮರ್ಜೆನ್ಸಿ ಸರ್ವಿಸ್ ಅಂಡ್ ಸ್ಟೇಟ್ ಗೌರ್ಮೆಂಟ್ ಅಧಿಕೃತ ವೆಬ್ಸೈಟ್ ಬಳಸಬೇಕು. ವೆಬ್ಸೈಟ್ ಅಡ್ರೆಸ್ https://ksfes.karnataka.government.in. ನೋಟಿಫಿಕೇಶನ್ PDF ಪ್ಲಸ್ ಅಪ್ಲೈ ಲಿಂಕ್ ಇದೇ ವೆಬ್ಸೈಟ್ನಲ್ಲಿ ಬರುತ್ತದೆ. ಅರ್ಜಿ ಹಾಕುವ ಮೊದಲು ನೋಟಿಫಿಕೇಶನ್ PDF ಓದುವುದು ತುಂಬಾ ಮುಖ್ಯ. ಈ ಮಾಹಿತಿ ನಿಮಗೆ ಉಪಯೋಗವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.